ಹಲೋ ಗೈಸ್, ಇವತ್ತೊಂದು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಜೊತೆಗೆ ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡೋಣ. ಇದು ಲಾಸ್ಟ್ ಕ್ವಶನ್ ಪೇಪರ್ ಪ್ರಾಬ್ಲಮ್, ಸ್ವಲ್ಪ ಡಿಫ್ರೆಂಟ್ ಇದೆ ಅಡ್ಜಸ್ಟ್ಮೆಂಟು. ಸೊ ಫಸ್ಟು ರೆಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ನ ಕೊಟ್ಟಿದ್ದಾರೆ ಆ್ಯಸ್ ಆನ್ 31st December 2018, ಅಂದರೆ ಅವರ ಇಯರ್ ಎಂಡಿಂಗ್ 31st December 2018 ಆಗಿದೆ. ಸೊ ಇಲ್ಲಿ ಫಸ್ಟು ರೆಸಿಪ್ಟ್ ಆ್ಯಂಡ್ ಪೇಮೆಂಟ್ ಎರಡನ್ನೂ ಕೊಟ್ಟಿದ್ದಾರೆ. ರೆಸಿಪ್ಟ್ ಕಡೆ ಬ್ಯಾಲೆನ್ಸ್ ಇದೆ, ಸಬ್ಸ್ಕ್ರಿಪ್ಷನ್ಸ್ ಇದೆ. ಸೊ ಸಬ್ಸ್ಕ್ರಿಪ್ಷನ್ನು ಒಂದು ಲಾಸ್ಟ್ ಇಯರ್ ಔಟ್ಸ್ಟ್ಯಾಂಡಿಂಗ್, ಅಂದರೆ 2017 ಲಾಸ್ಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಆಗುತ್ತೆ. ನೆಕ್ಸ್ಟ್ 2018 ಕೊಟ್ಟಿದ್ದಾರೆ, ಅಂದರೆ ಅದು ಕರೆಂಟ್ ಇಯರ್ ಸಬ್ಸ್ಕ್ರಿಪ್ಷನ್ ಅಮೌಂಟ್. ಸೊ ನೆಕ್ಸ್ಟ್ ಒನ್ ಇರೋವಂಥದ್ದು 2019, ಅಂದರೆ ಫ್ಯೂಚರ್ ಇಯರ್ ಅಡ್ವಾನ್ಸ್ನ ರಿಸೀವ್ ಮಾಡಿರುವಂಥದ್ದು. ಸೊ ಸಬ್ಸ್ಕ್ರಿಪ್ಷನ್ ಕ್ಲಿಯರ್ ಆಗಿದೆ. ಒಂದು ಲಾಸ್ಟ್ ಇಯರ್ 5,000, ಕರೆಂಟ್ ಇಯರ್ದು 20,000, ಫ್ಯೂಚರ್ ಇಯರ್ ಅಂದರೆ ಅಡ್ವಾನ್ಸ್ನ ರಿಸೀವ್ ಮಾಡೋದು 4,000. ಸೊ ಇದು ಸಬ್ಸ್ಕ್ರಿಪ್ಷನ್ನ ಅಡ್ಜಸ್ಟ್ಮೆಂಟು. ನೆಕ್ಸ್ಟ್ ರೆಂಟ್ ರಿಸೀವ್ಡ್ ಇದೆ, ಅದು ನಮಗೆ ಇನ್ಕಮ್ ಆಗುತ್ತೆ. ದೆನ್ ಪ್ರಾಫಿಟ್ ಫ್ರಮ್ ಎಂಟರ್ಟೈನ್ಮೆಂಟ್, ಅದು ಕೂಡ ಇನ್ಕಮ್. ದೆನ್ ಸೇಲ್ ಆಫ್ ನ್ಯೂಸ್ ಪೇಪರ್, ಸೊ ನ್ಯೂಸ್ ಪೇಪರ್ ಸೇಲ್ ಮಾಡೋದು ಕೂಡ ನಮಗೆ ರೆಕರಿಂಗ್ ನೇಚರಲ್ಲಿರೋವಂಥ ಅಮೌಂಟು. ಸೊ ಇನ್ಕಮ್ ಸ್ಟೇಟ್ಮೆಂಟ್ ಇನ್ಕಮ್ ಕಡೆ ಆ್ಯಡ್ ಮಾಡ್ತೀರಾ. ನೆಕ್ಸ್ಟ್ ಸ್ಯಾಲರೀಸ್, ನಮಗೆ ಪೇಮೆಂಟ್ ನಾವು ಮಾಡ್ತಿರೋವಂಥ ಪೇಮೆಂಟ್ಗಳು. ಸೊ ಜನರಲ್ ಎಕ್ಸ್ಪೆನ್ಸಸ್ ಕೂಡ ರೆಕರಿಂಗ್. ದೆನ್ ಎಲೆಕ್ಟ್ರಿಕ್ ಚಾರ್ಜಸ್ ರೆಕರಿಂಗ್. ಬುಕ್ ಇಟ್ಸ್ ಆ್ಯನ್ ಅಸೆಟ್, ಸೊ ಹಾಗಾಗಿ ಅಸೆಟ್ ಕಡೆ ಮೆನ್ಷನ್ನ ಮಾಡ್ತೀರಾ. ದೆನ್ ನ್ಯೂಸ್ ಪೇಪರ್, ಸೊ ನ್ಯೂಸ್ ಪೇಪರ್ನ ಸೇಲ್ ಮಾಡೋವಂಥದ್ದು ನಮ್ಮ ರೆಗ್ಯುಲರ್ ಬಿಸ್ನೆಸ್ ಅಲ್ಲ, ಬಟ್ ಅದನ್ನು ನಾವು ರೆಕರಿಂಗ್ ಎಕ್ಸ್ಪೆನ್ಸಸ್ ಆಗಿ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಒನ್ ಬ್ಯಾಲೆನ್ಸ್ ಕ್ಯಾರಿ ಡೌನ್. ಸೊ ಬ್ಯಾಲೆನ್ಸ್ ಕ್ಯಾರಿ ಡೌನ್ 4,000 ನೀವು ಎಲ್ಲಿ ಕನ್ಸಿಡರ್ ಮಾಡ್ತೀರಾ ಅನ್ನೋವಂಥದ್ದು. ಸೊ ಎಲ್ಲಿ ಕನ್ಸಿಡರ್ ಮಾಡ್ತೀರಾ ಅನ್ನೋವಂಥದ್ದು ಗೊತ್ತಿದೆ, ಅಂದರೆ ಆ್ಯಕ್ಚುಯಲ್ ಕ್ಯಾಶ್ ಅಂತ ಕನ್ಸಿಡರ್ ಮಾಡ್ತೀವಿ. ದೆನ್ ಅಡಿಷ್ನಲ್ ಇನ್ಫಾರ್ಮೇಷನ್ ನೋಡೋದಾದರೆ, ದ ಕ್ಲಬ್ ಹ್ಯಾಸ್ 50 ಮೆಂಬರ್ಸ್, ಈಚ್ ಪೇಯಿಂಗ್ ಆನ್ಯುವಲ್ ಸಬ್ಸ್ಕ್ರಿಪ್ಷನ್ ಆಫ್ 500 ಅದಿರಲಿ. ಸೊ 50 ಮೆಂಬರ್ಸ್ ಇದ್ದಾರೆ ಆ ಕ್ಲಬ್ಬಲ್ಲಿ. ಅವರು ಪರ್ ಇಯರ್, ಅಂದರೆ ಆ್ಯನ್ಯುಯಲಿ ಪೇಮೆಂಟ್ ಮಾಡ್ತಿರೋವಂಥದ್ದು 500. ಸೊ 500 ಇಂಟು 50 ರೂಪೀಸ್ ಆಗಿ ಮಲ್ಟಿಪ್ಲೈನ ಮಾಡ್ತೀರಾ. ಸೊ ನೆಕ್ಸ್ಟ್ ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್ ಫಾರ್ 31st December 2017 ವರ್ 6,000. ಸೊ ಲಾಸ್ಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಇದ್ದಿದ್ದು 6,000 ಅಂತ ಇದೆ. ನಿಮಗೆ ಎರಡು ಅಡ್ಜಸ್ಟ್ಮೆಂಟ್ ಇದೆ. ಸಬ್ಸ್ಕ್ರಿಪ್ಷನ್ ಫಸ್ಟಲ್ಲಿ ಟು ದ ರೆಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ ಮೆನ್ಷನ್ ಮಾಡೋದು 5,000. ದೆನ್ ಆ್ಯಕ್ಚುಯಲ್ ಆಗಿ ಔಟ್ಸ್ಟ್ಯಾಂಡಿಂಗ್ ಆಗಿರೋದು 6,000. ಸೊ ಇನ್ನೂ 1,000 ಅಮೌಂಟ್ ನಮಗೆ ಔಟ್ಸ್ಟ್ಯಾಂಡಿಂಗ್ ಇದೆ ಅನ್ನುವಂಥದ್ದು. ಅದನ್ನು ನಾವು ಬ್ಯಾಲೆನ್ಸ್ ಶೀಟಲ್ಲಿ 6,000 ಮೈನಸ್ 5,000 = 1,000 ರಿಮೈನಿಂಗ್ ಅಂತ ತೋರಿಸ್ಕೊಳ್ತೀವಿ. ನೆಕ್ಸ್ಟ್ ಆನ್ 31st December 2018 ಸ್ಯಾಲ್ರಿ ಔಟ್ಸ್ಟ್ಯಾಂಡಿಂಗ್ ಅಮೌಂಟ್ ರೂಪೀಸ್ 2,000. ಸೊ ಸ್ಯಾಲ್ರಿ ಔಟ್ಸ್ಟ್ಯಾಂಡಿಂಗ್ ಇದೆ 2018, ಅಂದರೆ ಕರೆಂಟ್ ಇಯರ್ದು 2,000. ನೆಕ್ಸ್ಟ್ ಸ್ಯಾಲ್ರಿ ಪೇಯ್ಡ್ ಇನ್ 2018 ಇನ್ಕ್ಲೂಡ್ 6,000 ಫಾರ್ ದ ಇಯರ್ 2017. ಸೊ ಈ ಇಯರ್ ಸ್ಯಾಲ್ರಿ ಏನು 28,000 ಇದೆ, ಅದರಲ್ಲಿ ಲಾಸ್ಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಪೇ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಸೊ 6,000. ಸೊ ಹಾಗಾಗಿ ಅದನ್ನು ಅಡ್ಜಸ್ಟ್ಮೆಂಟ್ನ ಸೊ ಸ್ಯಾಲ್ರಿ ಅಡ್ಜಸ್ಟ್ಮೆಂಟ್ನ ಮಾಡುವಾಗ ಈ 6,000ನ ಮೈನಸ್ ಮಾಡಿ ಆ್ಯಕ್ಚುಯಲ್ ಕರೆಂಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಏನಿದೆ ಆ 2,000ನ ಆ್ಯಡಪ್ ಮಾಡ್ತೀವಿ. ನೆಕ್ಸ್ಟ್ ಆನ್ 1/1/2018 ದ ಕ್ಲಬ್ ಓನ್ಡ್ ಬಿಲ್ಡಿಂಗ್ ವ್ಯಾಲ್ಯೂ ಅಟ್ ರೂಪೀಸ್ 2 lakh, ಫರ್ನಿಚರ್ 20,000 ಆ್ಯಂಡ್ ಬುಕ್ಸ್ 20,000. ಸೊ ಆ್ಯಕ್ಚುಯಲಾಗಿ ನಮಗೆ ಬುಕ್ಸ್ ಮತ್ತು ಬುಕ್ಸ್ ಒಂದು ಅಸೆಟ್ ಇತ್ತು. ದೆನ್ ಮತ್ತೆ ಎಕ್ಸ್ಟ್ರಾ ನಾವು ಬಿಲ್ಡಿಂಗ್ ಮತ್ತು ಫರ್ನಿಚರ್ ಮತ್ತು ಅಸೆಟ್ ಬುಕ್ನ ಪರ್ಚೇಸ್ ಮಾಡಿದ್ವಿ. ಇವೆಲ್ಲವೂ ಕೂಡ ಅಸೆಟ್ ಆಗುತ್ತೆ. ಲಾಸ್ಟ್ ಒನ್ ಡಿಪ್ರಿಸಿಯೇಷನ್ ಆನ್ ಫರ್ನಿಚರ್ 10% ಪರ್ ಆ್ಯನಮ್. ಸೊ ಪರ್ ಇಯರ್ ಡಿಪ್ರಿಸಿಯೇಷನ್ನ ಚಾರ್ಜ್ ಮಾಡ್ತಿರೋವಂಥದ್ದು ಫರ್ನಿಚರ್ಗೆ 10% ಆಗುತ್ತೆ. ಸೊ ಇದನ್ನು 10% ಡಿಪ್ರಿಸಿಯೇಷನ್ನ ಫಸ್ಟು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರಲ್ಲಿ ತೋರಿಸ್ತೀವಿ, ಜೊತೆಗೆ ಲಾಸ್ಟಲ್ಲಿ ಅಸೆಟ್ಸ್ ಕಡೆ ಮೈನಸ್ ಮಾಡ್ತೀವಿ. ಸೊ 2 ಸಲ ಕನ್ಸಿಡರ್ ಆಯಿತು. ಸೊ ಫಸ್ಟು ನಾವು ಇನ್ಕಮ್ ಸ್ಟೇಟ್ಮೆಂಟ್ನ ಪ್ರಿಪೇರ್ ಮಾಡೋದು ನೋಡೋಣ. ಸೊ ಇನ್ಕಮ್ ಸ್ಟೇಟ್ಮೆಂಟ್ನ ಪ್ರಿಪೇರ್ ಮಾಡೋಕ್ಕಿಂತ ಮುಂಚೆ ನಾವು ಕ್ಯಾಪಿಟಲ್ ಫಂಡ್ನ ಕ್ಯಾಲ್ಕುಲೇಟ್ ಮಾಡಬೇಕು. ನಾನು ಫಸ್ಟು ಪ್ರಾಬ್ಲಮಿಂದನೂ ಹೇಳ್ತಿದ್ದೀನಿ, ನಾನ್ ಪ್ರಾಫಿಟ್ ಆರ್ಗನೈಸೇಷನಲ್ಲಿ ಯಾವಾಗಲೂ ಕೂಡ ಕ್ಯಾಪಿಟಲ್ ಫಂಡ್ನ ಕ್ಯಾಲ್ಕುಲೇಟ್ ಮಾಡಲೇಬೇಕು. ಸೊ ಫಸ್ಟು ನಾವು ಕ್ಯಾಪಿಟಲ್ ಫಂಡ್ನ ಡೈರೆಕ್ಟಾಗಿ ಕೊಟ್ಟಿರ್ತಿದ್ರು, ಅದಕ್ಕೆ ಸರ್ಪ್ಲಸ್ನ ಆ್ಯಡ್ ಮಾಡ್ಕೊಳ್ತಿದ್ವಿ. ಬಟ್ ಈ ಪ್ರಾಬ್ಲಮಲ್ಲಿ ಕ್ಯಾಪಿಟಲ್ ಫಂಡ್ನ ಕೊಟ್ಟಿಲ್ಲ, ಅಂದರೆ ಡೈರೆಕ್ಟಾಗಿ ಬ್ಯಾಲೆನ್ಸ್ ಶೀಟ್ನೇ ಕೊಟ್ಟಿಲ್ಲ ಅವರು. ಸೊ ನಾವು ಬ್ಯಾಲೆನ್ಸ್ ಶೀಟ್ನ ಕ್ಯಾಲ್ಕುಲೇಟ್ ಮಾಡಿ ಲಾಸ್ಟ್ ಇಯರ್ ಕ್ಯಾಪಿಟಲ್ ಫಂಡ್ ಎಷ್ಟಿತ್ತು ಅಂತ ಐಡೆಂಟಿಫೈ ಮಾಡಬೇಕು. ಸೊ ಅದಕ್ಕೆ ಇಲ್ಲೊಂದು ಫಾರ್ಮ್ಯಾಟ್ ಇದೆ, ನಿಮಗೆ ಗೊತ್ತಾಗ್ತಿದೆ. ಸೊ ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ 1/1/2018 ಪ್ರಕಾರ ಬ್ಯಾಲೆನ್ಸ್ ಶೀಟ್ನ ಕೊಟ್ಟಿದ್ದಾರೆ. ಸೊ ನಾವು ಕ್ರಿಯೇಟ್ ಮಾಡ್ತಿದ್ವಿ, ಅಂದರೆ ಪ್ರಿಪೇರ್ ಮಾಡ್ತಿದ್ವಿ. ಸೊ ಅಸೆಟ್ಸ್ ಆ್ಯಂಡ್ ಲಯಬಿಲಿಟಿ. ಸೊ ನಮಗೆ ಕರೆಂಟ್ ಇಯರ್ನ ಕ್ಯಾಪಿಟಲ್ ಎಷ್ಟಿತ್ತು ಅಂದರೆ 7,000. ಸೊ ಇಲ್ಲಿ ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ 7,000 ರೆಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ ಮೆನ್ಷನ್ ಆಗಿತ್ತು.
ಸೊ ಈ ಅಮೌಂಟ್ನ ನಾವು ಈ 7,000 ಅಮೌಂಟ್ ಏನಿದೆ, ಸೊ ಇಲ್ಲಿ 7,000 ಅಮೌಂಟ್ ಏನಿದೆ ಇದನ್ನು ನಾವು ಆ್ಯಕ್ಚುಯಲ್ ಆಗಿ ಮೆನ್ಷನ್ನ ಮಾಡೋ ಅಂಥದ್ದು. ಸೊ ಕ್ಯಾಶ್ 7,000 ಎಂಟರ್ ಮಾಡಿದ್ವಿ. ಜೊತೆಗೆ ಫರ್ನಿಚರ್, ನಾವು ಕರೆಂಟ್ ಇಯರ್ಲಿ ಫರ್ನಿಚರ್ನ ಪರ್ಚೇಸ್ ಮಾಡ್ತೀವಿ, ಅಡ್ಜಸ್ಟ್ಮೆಂಟ್ ಸಿ ಯಲ್ಲಿದೆ 20,000, ಅದನ್ನು ಮೆನ್ಷನ್ ಮಾಡಿದ್ದೀರಾ ಅಸೆಟ್ ಸೈಡ್. ಜೊತೆಗೆ ಬುಕ್ಸ್, ಸೊ ಕರೆಂಟ್ ಇಯರ್ ಬುಕ್ಸ್ ಏನಿತ್ತು ಪರ್ಚೇಸು 2,000, ಅದನ್ನು 20,000 ಅದನ್ನ ಅಮೌಂಟ್ನ ಈ ಅಸೆಟ್ಸ್ ಕಡೆ ಎಂಟರ್ ಮಾಡಿದ್ವಿ. ಜೊತೆಗೆ ಬಿಲ್ಡಿಂಗ್ ಕೂಡ ಪರ್ಚೇಸ್ ಆಗಿದೆ. ಎಷ್ಟಿದೆ ಬಿಲ್ಡಿಂಗ್ ವ್ಯಾಲ್ಯೂ? 2 lakh. ಸೊ 2 lakh ಓಪನಿಂಗ್ ಬ್ಯಾಲೆನ್ಸ್ನ ನಾವು ಎಂಟರ್ ಮಾಡಿದ್ವಿ. ನೆಕ್ಸ್ಟ್ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್. ಸೊ ನಮಗೆ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ರು ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಫಾರ್ ಎಲ್ಲಿದೆ? ಫಸ್ಟ್ ಅಡ್ಜಸ್ಟ್ಮೆಂಟ್ಸಲ್ಲಿದೆ ಔಟ್ಸ್ಟ್ಯಾಂಡಿಂಗ್ ಫಾರ್ ₹6,000. ಸೊ ಆ 6,000 ಔಟ್ಸ್ಟ್ಯಾಂಡಿಂಗ್ನ ನಾವು ಅಸೆಟ್ಸ್ ಕಡೆ ತೋರಿಸಿದ್ವಿ, ಅಂದರೆ ಇದು ಲಾಸ್ಟ್ ಇಯರ್ ಅಮೌಂಟು ಬರುತ್ತೆ ಅಂತ ತೋರಿಸಿದ್ದೀವಿ. ನೆಕ್ಸ್ಟ್ ಅದೇ ಥರ ಲ್ಯಾಬಿಲಿಟೀಸ್ ಕಡೆ ನೋಡೋದಾದರೆ ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಫಾರ್ 2017. ಸೊ ಲಾಸ್ಟ್ ಇಯರಲ್ಲಿ 2017 ಸ್ಯಾಲ್ರಿ ಔಟ್ಸ್ಟ್ಯಾಂಡಿಂಗ್ ಇತ್ತು. ಔಟ್ಸ್ಟ್ಯಾಂಡಿಂಗ್ ಇತ್ತು, ಬಟ್ ಅದನ್ನು ನಾವೇನು ಮಾಡಿದ್ದೀವಿ 2018 ಅಡ್ಜಸ್ಟ್ಮೆಂಟ್ ಸ್ಯಾಲ್ರಿ ಪೇಯ್ಡ್ ₹6,000 ಅಂತ ಅಡ್ಜಸ್ಟ್ಮೆಂಟಲ್ಲಿದೆ. ಸೊ 2017 ಬಟ್ ನಾವು ಪೇ ಮಾಡೋದು ಯಾವಾಗ? 2018. ಸೊ ನಾವು ಕೊಡಬೇಕು ಅಂದ್ಕೊಂಡು ಲ್ಯಾಬಿಲಿಟಿ ಸೈಡು ತೋರಿಸ್ತೀವಿ 6,000. ಸೊ ಇವಾಗ ನಾವು ಬ್ಯಾಲೆನ್ಸ್ ಮಾಡಿದಾಗ ಬರೋ ಅಂಥ ಬ್ಯಾಲೆನ್ಸಿಂಗ್ ಫಿಗರ್, ಅಂದರೆ ಲ್ಯಾಬಿಲಿಟಿ ಸೈಡ್ ಫಿಗರ್ ಏನಿರುತ್ತೆ ಅದನ್ನು ನಾವು ಕ್ಯಾಪಿಟಲ್ ಫಂಡ್ ಅಂತ ಕರೆಯುವಂಥದ್ದು. ಸೊ ಕ್ಯಾಪಿಟಲ್ ಫಂಡ್ನ ನಾವು ಪ್ರಿಪೇರ್ ಮಾಡುವಂಥದ್ದು ಈ ವೇ. ಸೊ ಇನ್ ಕೇಸ್ ನಮಗೆ ಬ್ಯಾಲೆನ್ಸ್ ಶೀಟ್ ಕೊಟ್ಟಿಲ್ಲ ಅಂದರೆ, ಅಥವಾ ಕ್ಯಾಪಿಟಲ್ ಫಂಡ್ ಅಡ್ಜಸ್ಟ್ಮೆಂಟ್ ಕೊಟ್ಟಿಲ್ಲ ಅಂದರೆ, ಫಸ್ಟು ನಮಗೆ ಕರೆಂಟ್ ಇಯರ್ ಅಸೆಟ್ಸ್ ಅಥವಾ ಕ್ಲೋಸಿಂಗ್ ಅಸೆಟ್ಸ್ ಏನಿರುತ್ತೆ ಅದನ್ನು ಮೆನ್ಷನ್ ಮಾಡ್ಕೊತೀರಾ. ನೆಕ್ಸ್ಟ್ ಅಂದರೆ ಇದು ಕ್ಲೋಸ್ ಆಗುವಂಥದ್ದು ಲಾಸ್ಟ್ ಇಯರ್, ಬಟ್ ಈ ಇಯರ್ಸ್ಗೆ ಓಪನಿಂಗ್ ಆಗುತ್ತೆ. ಸೊ ಎಲ್ಲ ಲಾಸ್ಟ್ ಇಯರ್ ಅಸೆಟ್ಸ್ ಅಮೌಂಟ್ಸ್ಗಳನ್ನ ಅಥವಾ ಈ ಇಯರ್ನ ಓಪನಿಂಗ್ ಬ್ಯಾಲೆನ್ಸ್ಗಳನ್ನ ನಾವು ಎಂಟರ್ ಮಾಡ್ತಾ ಬರ್ತೀವಿ. ನೆಕ್ಸ್ಟ್ ಅದಾದಮೇಲೆ ಇನ್ ಕೇಸ್ ಲ್ಯಾಬಿಲಿಟಿ ಸೈಡ್ ಯಾವುದಾದ್ರೂ ಸ್ಯಾಲ್ರಿನ ನಾವು ಲಾಸ್ಟ್ ಇಯರ್ನ ಔಟ್ಸ್ಟ್ಯಾಂಡಿಂಗ್ ಇದ್ದರೆ ಅದನ್ನು ನಾವು ಬ್ಯಾಲೆನ್ಸ್ ಶೀಟಲ್ಲಿ ಮೆನ್ಷನ್ನ ಮಾಡ್ತೀವಿ. ಸೊ ಬ್ಯಾಲೆನ್ಸ್ ಬರೋ ಅಂಥದ್ದನ್ನ ಕ್ಯಾಪಿಟಲ್ ಫಂಡ್ ಅಂತ ಕರೆಯುವಂಥದ್ದು. ಸೊ ಇದು ಓಪನಿಂಗ್ ಕ್ಯಾಪಿಟಲ್ ಫಂಡ್ ಆಫ್ 1/1/2018. ಸೊ ಈ ಕರೆಂಟ್ ಇಯರ್ಗೆ ಓಪನಿಂಗ್ ಕ್ಯಾಪಿಟಲ್ ಆಗುತ್ತೆ ಎಷ್ಟು? 2,47,000. ನೆಕ್ಸ್ಟ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್. ಸೊ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ನ ಪ್ರಿಪೇರ್ ಮಾಡೋದು ನಿಮಗೆ ಗೊತ್ತಿದೆ. ಸೊ ಫಸ್ಟು ಸ್ಯಾಲ್ರೀಸ್ ಕಡೆ ನೋಡೋದಾದರೆ ಟು ಸ್ಯಾಲ್ರಿ ಪೇಯ್ಡ್ ಅಂತ ಕೊಟ್ಟಿದ್ದು ನಮಗೆ 28,000. ಸೊ 28,000ನ ಮೆನ್ಷನ್ ಮಾಡಿದ್ದೀವಿ. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ನಂಬರ್ ಸೆಕೆಂಡಲ್ಲಿ ಕೊಟ್ಟಿದ್ದಾರೆ. ಸೊ ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ₹2,000. ಸೊ ಔಟ್ಸ್ಟ್ಯಾಂಡಿಂಗ್ ಇರೋವಂಥದ್ದು 2018ಗೆ, ಅಂದರೆ ಕರೆಂಟ್ ಇಯರ್ಗೆ. ಸೊ ಹಾಗಾಗಿ 2,000 ಅಮೌಂಟ್ನ ಆ್ಯಡ್ ಮಾಡ್ತೀವಿ. ನೆಕ್ಸ್ಟ್ ಇಲ್ಲಿ ಮೆನ್ಷನ್ ಆಗಿದೆ 2,000 ಆ್ಯಡ್ ಆಗಿದೆ. ನೆಕ್ಸ್ಟ್ ಸ್ಯಾಲ್ರಿ ಪೇಯ್ಡ್ 2018 ಇನ್ಕ್ಲೂಡ್ 6,000 ಫಾರ್ ಇಯರ್ 2017. ಅಂದರೆ ಲಾಸ್ಟ್ ಇಯರ್ 6,000 ಅಮೌಂಟು ಡ್ಯೂ ಇತ್ತು, ಕೊಡಬೇಕಿತ್ತು ನಾವು. ಅದನ್ನು ನಾವು ಪೇ ಮಾಡ್ತಿರೋದು ಯಾವಾಗ? ಕರೆಂಟ್ ಇಯರ್ಲಿ. ಸೊ ಲಾಸ್ಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಇತ್ತು ಅಥವಾ ಡ್ಯೂ ಇತ್ತು ಅಂದರೆ ಅದನ್ನು ನಾವು ಕರೆಂಟ್ ಇಯರ್ ಸ್ಯಾಲ್ರಿಯಿಂದ ಡಿಡಕ್ಟ್ ಮಾಡ್ತೀವಿ. ಸೊ ಆ್ಯಕ್ಚುಯಲ್ ಆಗಿ ಸ್ಯಾಲ್ರಿ ನಾವು ಪೇ ಮಾಡ್ತಿರೋಂಥದ್ದು ಈ ವರ್ಷ 24,000. ಓಕೆ. ನೆಕ್ಸ್ಟ್ ಪೇಮೆಂಟ್ ಸೈಡ್ ಸೆಕೆಂಡ್ ಒನ್ ಜನರಲ್ ಎಕ್ಸ್ಪೆನ್ಸಸ್ ಇದೆ 6,000. ಜನರಲ್ ಎಕ್ಸ್ಪೆನ್ಸಸ್ಗೆ ಯಾವುದೇ ಅಡ್ಜಸ್ಟ್ಮೆಂಟ್ಸ್ ಇಲ್ಲ. ಸೊ ಡೈರೆಕ್ಟಾಗಿ 6,000ನ ಮೆನ್ಷನ್ ಮಾಡಿದ್ದೀರ. ನೆಕ್ಸ್ಟ್ ಎಲೆಕ್ಟ್ರಿಕ್ ಚಾರ್ಜಸ್ 4,000, ಯಾವುದೂ ಅಡ್ಜಸ್ಟ್ಮೆಂಟ್ಸ್ ಇಲ್ಲ. ಸೊ ಎಲೆಕ್ಟ್ರಿಕ್ ಚಾರ್ಜಸ್ 4,000 ಎಂಟರ್ ಆಗಿದೆ. ನೆಕ್ಸ್ಟ್ ಬೈ ಬುಕ್ಸ್ ಇದೆ. ಬುಕ್ಸ್ ಅನ್ನೋಂಥದ್ದು ಅಸೆಟ್ಸ್, ಹೋಗಾಗಿ ಕನ್ಸಿಡರ್ನ ಮಾಡಲ್ಲ. ನೆಕ್ಸ್ಟ್ ಒನ್ ಬೈ ನ್ಯೂಸ್ ಪೇಪರ್ 8,000 ಇದೆ. ಸೊ ನ್ಯೂಸ್ ಪೇಪರು ಕೂಡ ರೆಕರಿಂಗ್ ಎಕ್ಸ್ಪೆನ್ಸಸ್ ಆಗಿರೋದ್ರಿಂದ ನಾವು ಇನ್ಕಮ್ ಸ್ಟೇಟ್ಮೆಂಟಲ್ಲಿ ಎಕ್ಸ್ಪೆಂಡಿಚರ್ ಸೈಡ್ ನ್ಯೂಸ್ ಪೇಪರ್ನ ಮೆನ್ಷನ್ ಮಾಡಿದ್ದೀವಿ. ನೆಕ್ಸ್ಟ್ ಬೈ ಬ್ಯಾಲೆನ್ಸ್ನ ಕನ್ಸಿಡರ್ ಮಾಡಲ್ಲ. ಜೊತೆಗೆ ಲಾಸ್ಟ್ ಒನ್ ಅಡ್ಜಸ್ಟ್ಮೆಂಟ್ಸ್ ಇದೆ. ಡಿಪ್ರಿಸಿಯೇಷನ್ ಆನ್ ಫರ್ನಿಚರ್ 10% ಪರ್ ಆ್ಯನಮ್ ಅಂತ. ಸೊ ಕರೆಂಟ್ ಇಯರ್ ಡಿಪ್ರಿಸಿಯೇಷನ್. ಸೊ ಡಿಪ್ರಿಸಿಯೇಷನ್ನ ನಾವು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರಲ್ಲೇ ತೋರಿಸೋವಂಥದ್ದು. ಸೊ ಡಿಪ್ರಿಸಿಯೇಷನ್ ಆನ್ ಫರ್ನಿಚರ್ ಇದೆ 2,000. 10% ಅಂದರೆ 20,000 ನಮ್ಮ ಹತ್ರ ಫರ್ನಿಚರ್ ಇರೋವಂಥದ್ದು, 10% ಅಂದರೆ 2,000. ನೆಕ್ಸ್ಟ್ ಎಕ್ಸ್ಪೆಂಡಿಚರ್ ಕಡೆ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಇನ್ಕಮ್ ಕಡೆ ನೋಡೋದಾದರೆ ಆ್ಯನ್ಯುವಲ್ ಸಬ್ಸ್ಕ್ರಿಪ್ಷನ್. ನಮಗೆ ಆ್ಯನ್ಯುವಲ್ ಸಬ್ಸ್ಕ್ರಿಪ್ಷನ್ನ ಅಡ್ಜಸ್ಟ್ಮೆಂಟ್ ಫಸ್ಟಲ್ಲಿ ಕೊಟ್ಟಿದ್ದಾರೆ. 50 ಮೆಂಬರ್ಸ್ ಈಚ್ ಪೇಯಿಂಗ್ ಆ್ಯನ್ಯುವಲ್ ಸಬ್ಸ್ಕ್ರಿಪ್ಷನ್ ಆಫ್ 500.
ಸೊ 500 ಥರ 50 ಮೆಂಬರ್ಸು ಆ್ಯನ್ಯುವಲ್ ಸಬ್ಸ್ಕ್ರಿಪ್ಷನ್ನ ಪ್ರೊವೈಡ್ ಮಾಡಿದ್ದಾರೆ. ಎಷ್ಟಿದೆ ಆ್ಯನ್ಯುವಲ್ ಸಬ್ಸ್ಕ್ರಿಪ್ಷನ್? 25,000. ನೆಕ್ಸ್ಟ್, ಬೈ ರೆಂಟ್ ಆಫ್ ಹಾಲ್. ಸೊ ನಾವು ರೆಸಿಪ್ಟ್ ಸೈಡ್ ನೋಡೋದಾದರೆ ರೆಂಟ್ ರಿಸೀವ್ಡ್ ಅಂತ ನೋಡಿದ್ದೀವಿ 14,000. ಸೊ ಕರೆಂಟ್ ಇಯರ್ ನಾವು 14,000 ರೆಂಟ್ನ ರಿಸೀವ್ ಮಾಡಿದ್ವಿ, ಇನ್ಕಮ್ ಸೈಡ್ ಎಂಟರ್ ಮಾಡಿದ್ವಿ. ನೆಕ್ಸ್ಟ್ ರೆಸಿಪ್ಟ್ ಕಡೆ ನೋಡಿದ್ರೆ ಪ್ರಾಫಿಟ್ ಫ್ರಮ್ ಆ್ಯನ್ ಎಂಟರ್ಟೈನ್ಮೆಂಟ್. ಸೊ ಯಾವುದೋ ಒಂದು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ನ ಕೊಟ್ಟಿದ್ದೀವಿ ಅಥವಾ ಕಂಡಕ್ಟ್ ಮಾಡಿದ್ವಿ, ಅದರಿಂದ ಪ್ರಾಫಿಟ್ ಬಂದಿದೆ. ಸೊ ಅದು ನಮಗೆ ಇನ್ಕಮ್. ಸೊ ಹಾಗಾಗಿ ಇನ್ಕಮ್ ಸೈಡ್ 8,000 ಪ್ರಾಫಿಟ್ ಫ್ರಮ್ ದ ಎಂಟರ್ಟೈನ್ಮೆಂಟ್ನ ಎಂಟರ್ ಮಾಡಿದ್ರಿ. ನೆಕ್ಸ್ಟ್ ರೆಸಿಪ್ಟ್ ಕಡೆ ಲಾಸ್ಟ್ ಒನ್ ಅಡ್ಜಸ್ಟ್ಮೆಂಟ್ ಇರೋವಂಥದ್ದು ಸೇಲ್ ಆಫ್ ನ್ಯೂಸ್ ಪೇಪರ್ 2,000. ಸೊ ನ್ಯೂಸ್ ಪೇಪರ್ನ ಸೇಲ್ ಮಾಡಿರೋ ಅಮೌಂಟು, ಅದರಿಂದ ನಮಗೆ ಇನ್ಕಮ್ ಬಂದಿದೆ. ಸೊ 2,000ನ ಎಂಟರ್ ಮಾಡಿದ್ದೀರ. ಸೊ ಎರಡೂ ಕಡೆ ಅಡ್ಜಸ್ಟ್ಮೆಂಟ್ ಕಂಪ್ಲೀಟ್ ಆಗಿದೆ. ಸೊ ಕ್ಲೋಸ್ ಮಾಡಿದ್ರೆ ನಮಗೆ ಎರಡೂ ಕಡೆ 49,000 ಬರ್ತಿದೆ. ಸೊ 49,000 ಸರ್ಪ್ಲಸ್ 49,000 ನಾವು 49,000ನ ಬ್ಯಾಲೆನ್ಸ್ ಮಾಡಿದಾಗ ನಮಗೆ ಇನ್ಕಮ್ ಈಸ್ ಮೋರ್ ದ್ಯಾನ್ ಎಕ್ಸ್ಪೆಂಡಿಚರ್. ಇನ್ಕಮ್ ಜಾಸ್ತಿ ಇದೆ ಎಕ್ಸ್ಪೆಂಡಿಚರ್ಗಿಂತ. ಸೊ ಹಾಗಾಗಿ ನಮಗೆ ಸರ್ಪ್ಲಸ್ ಆಗುತ್ತೆ, ಸರ್ಪ್ಲಸ್ 5,000. ಸೊ ಇದು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಆಫ್ ಕ್ಲಬ್. ಆ ಕ್ಲಬ್ನ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್. ಸೊ ನೆಕ್ಸ್ಟ್ ಲಾಸ್ಟ್ ಒನ್ ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡಬೇಕು. ಸೊ ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ 31st December 2018. ಸೊ ಫಸ್ಟು ಲಯಬಿಲಿಟಿ ಸೈಡ್ ನೋಡೋಣ. ಸೊ ಕ್ಯಾಪಿಟಲ್ ಫಂಡ್ 2,47,000 ಅಂತ ಆಗಿದೆ. ಸೊ ನಾವು ಕ್ಯಾಪಿಟಲ್ ಫಂಡ್ನ ಲಾಸ್ಟ್ ಒನ್ ಬ್ಯಾಲೆನ್ಸ್ ಶೀಟ್ ಆಫ್ 1/1/2018 ಓಪನಿಂಗ್ ಬ್ಯಾಲೆನ್ಸ್ ಶೀಟ್ನಲ್ಲಿ ಕ್ಯಾಲ್ಕುಲೇಟ್ನ ಮಾಡಿದ್ವಿ. 2,47,000 ಇತ್ತು, ಅದನ್ನು ಎಂಟರ್ ಮಾಡಿದ್ವಿ. ನೆಕ್ಸ್ಟ್ ಕ್ಯಾಪಿಟಲ್ ಫಂಡ್ಗೆ ನಾವು ಯಾವಾಗಲೂ ಸರ್ಪ್ಲಸ್ನ ಆ್ಯಡ್ ಮಾಡ್ತೀವಿ. ಕರೆಂಟ್ ಇಯರ್ ಸರ್ಪ್ಲಸ್ ಇರೋವಂಥದ್ದು 5,000. ಸೊ 2,52,000 ನಮ್ಮ ಆ್ಯಕ್ಚುಯಲ್ ಕ್ಯಾಪಿಟಲ್ ಫಂಡ್. ನೆಕ್ಸ್ಟ್ ಕರೆಂಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಆಫ್ ಸ್ಯಾಲರಿ. ಸೊ ಸ್ಯಾಲ್ರಿ ಕರೆಂಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಅಡ್ಜಸ್ಟ್ಮೆಂಟ್ ನಂಬರ್ 2 ಅಲ್ಲಿದೆ. ಎಷ್ಟಿದೆ? ₹2,000. ಸೊ 2,000ನ ನಾವು ಎಂಟರ್ ಮಾಡಿದ್ವಿ ಲಯಬಿಲಿಟಿ ಸೈಡ್. ಅಂದರೆ ಕೊಡಬೇಕಾಗಿರೋ ಅಮೌಂಟ್ ಆಗಿರೋದ್ರಿಂದ ನಾವು ಲಯಬಲ್ ಆಗುತ್ತೀವಿ. ಸೊ ಲಯಬಿಲಿಟಿ ಸೈಡು ಮೆನ್ಷನ್ ಆಗಿದೆ. ನೆಕ್ಸ್ಟ್ ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಫಾರ್ 2019. ಸೊ ಸಬ್ಸ್ಕ್ರಿಪ್ಷನ್ ನಾವು ರೆಸಿಪ್ಟ್ ಆ್ಯಂಡ್ ಪೇಮೆಂಟ್ ಕಾಲಮಲ್ಲಿ 2019ಗೆ 4,000 ಸಬ್ಸ್ಕ್ರಿಪ್ಷನ್ನ ನಾವು ನಾವು ರಿಸೀವ್ ಮಾಡಿರೋ ಅಮೌಂಟು ನೆಕ್ಸ್ಟ್ ಅಂದರೆ ಫ್ಯೂಚರ್ ಇಯರ್ಗೆ. ಸೊ ಫ್ಯೂಚರ್ ಇಯರ್ ಆಗಿರೋದ್ರಿಂದ ನಮಗೆ ಅದು ಲಯಬಿಲಿಟಿ, ನಾವು ಯಾವತ್ತಾದರೂ ಒಂದಿನ ಆ ಸರ್ವೀಸಸ್ನ ಪ್ರೊವೈಡ್ ಮಾಡಬೇಕು ಅಂತ. ಸೊ ಹಾಗಾಗಿ 2019 4,000 ಸಬ್ಸ್ಕ್ರಿಪ್ಷನ್ ಅಮೌಂಟ್ ಏನಿದೆ ರೆಸಿಪ್ಟ್ ಆ್ಯಂಡ್ ಪೇಮೆಂಟ್ ಸೈಡು, ಅದನ್ನು ನಾವು ಬ್ಯಾಲೆನ್ಸ್ ಶೀಟ್ನಲ್ಲಿ ಲಯಬಿಲಿಟಿ ಸೈಡ್ ತೋರಿಸ್ತೀವಿ, ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಅಂತ. ಸೊ ಇಲ್ಲಿಗೆ ಲಯಬಿಲಿಟೀಸ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಅಸೆಟ್ಸ್ ಕಡೆ ನೋಡೋದಾದರೆ ಫಸ್ಟ್ ಒನ್ ನಮಗೆ ರೆಸಿಪ್ಟ್ ಆ್ಯಂಡ್ ಪೇಮೆಂಟ್ ಸೈಡು ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ 4,000 ಇತ್ತು. ಸೊ ಇದನ್ನು ನಾವು ಆ್ಯಕ್ಚುಯಲ್ ಕ್ಯಾಶ್ ಅಂತ ಕನ್ಸಿಡರ್ನ ಮಾಡ್ತೀವಿ. ಅಂದರೆ ಕರೆಂಟ್ ಇಯರಲ್ಲಿ ನಮ್ಮ ಹತ್ರ ಇರೋ ಕ್ಯಾಶ್ ಓನ್ಲಿ 4,000. ಬಿಗಿನಿಂಗಲ್ಲಿ ನಾವು ನೋಡಿದ್ರೆ 7,000 ಇತ್ತು. ಬಟ್ ಕೆಲವೊಂದು ಪೇಮೆಂಟ್ಗಳನ್ನ ಮಾಡಿರೋದ್ರಿಂದ ನಮಗೆ ಕರೆಂಟ್ ಇಯರಲ್ಲಿ ಉಳಿದಿರೋ ಅಂಥ ಕ್ಲೋಸಿಂಗ್ ಬ್ಯಾಲೆನ್ಸು ಅಥವಾ ಕ್ಯಾಶು 4,000 ಇದೆ. ಸೊ 4,000ನ ನಾವು ಅಸೆಟ್ಸ್ ಕಡೆ ಎಂಟರ್ ಮಾಡಿದ್ವಿ. ನೆಕ್ಸ್ಟ್ ಸಬ್ಸ್ಕ್ರಿಪ್ಷನ್ಗೆ ಅಡ್ಜಸ್ಟ್ಮೆಂಟ್ನ ನಾವು ಕರೆಂಟ್ ಇಯರ್ ಮತ್ತು ಲಾಸ್ಟ್ ಇಯರ್ನ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಮಾಡುವಾಗ ಕನ್ಸಿಡರ್ ಮಾಡಲಿಲ್ಲ, ಹೌದಲ್ವಾ? ಸೊ ಈವಾಗ ನಾವು ಕ್ಯಾಲ್ಕುಲೇಟ್ನ ಮಾಡಬೇಕು. ಸೊ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್. ಸೊ ಲಾಸ್ಟ್ ಇಯರ್ ಅಂದರೆ 2017ದು ಆ್ಯಕ್ಚುಯಲ್ ಆಗಿ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರೋ ಅಂಥದ್ದು ಫಸ್ಟ್ ಒನ್ ಅಡ್ಜಸ್ಟ್ಮೆಂಟಲ್ಲಿ ನೋಡಿದ್ರೆ ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್ 31st December 2017 ವರ್ 6,000 ಅಂತ ಆಗಿದೆ. ಅಂದರೆ ಲಾಸ್ಟ್ ಇಯರ್ ಅಡ್ಜಸ್ಟ್ಮೆಂಟ್ಸ್ ಇದ್ದಿದ್ದು ಲಾಸ್ಟ್ ಇಯರು ನಮ್ಮ ಹತ್ರ ಔಟ್ಸ್ಟ್ಯಾಂಡಿಂಗ್ ಇದ್ದಿದ್ದು 6,000. ಬಟ್ ನಾವು ರೆಸಿಪ್ಟ್ ಆ್ಯಂಡ್ ಪೇಮೆಂಟಲ್ಲಿ ಸಬ್ಸ್ಕ್ರಿಪ್ಷನ್ ತೋರಿಸೋದು 5,000. ಅಂದರೆ 6,000 ಇತ್ತು, ಬಟ್ 5,000ನ ರಿಸೀವ್ ಮಾಡ್ತಿದ್ದೀವಿ. ಸೊ ಲಾಸ್ಟ್ ಇಯರ್ದಾಗಾದರೆ ಇನ್ನೂ 1,000 ಔಟ್ಸ್ಟ್ಯಾಂಡಿಂಗ್ ಇದೆ ಅಂದರೆ ಬರುತ್ತೆ ಅಂತ. ಸೊ ಅದನ್ನೇ 2017 ಬ್ರಾಕೆಟಲ್ಲಿ 6,000 - 5,000 1,000 ರಿಮೈನಿಂಗ್ ಇದೆ. ಸೊ ಕರೆಂಟ್ ಇಯರ್ ಸಬ್ಸ್ಕ್ರಿಪ್ಷನ್ ಎಷ್ಟಿದೆ ಅಂತ ನೋಡೋದಾದರೆ, ಸೊ ಕರೆಂಟ್ ಇಯರ್ಗೆ ನಮಗೆ ಇಲ್ಲಿ ರೆಸಿಪ್ಟ್ ಆ್ಯಂಡ್ ಪೇಮೆಂಟ್ ಸೈಡಲ್ಲಿ ಎಂಟರ್ ಆಗಿರೋದು 20,000. ಬಟ್ ನಾವು ರಿಸೀವ್ ಮಾಡ್ತೀವಿ ಅಂತ ಫಸ್ಟ್ ಒನ್ ಅಡ್ಜಸ್ಟ್ಮೆಂಟಲ್ಲಿ ಇರೋವಂಥದ್ದು 50 ಮೆಂಬರ್ಸ್ ಈಚ್ ಪೇಯಿಂಗ್ ₹500 ಈಚ್. ಸೊ 500 ಈಚ್ ಅಂದರೆ 25,000. ಸೊ ಆ್ಯಕ್ಚುಯಲ್ ಆಗಿ 25,000ನ ರಿಸೀವ್ ಮಾಡಬೇಕಿತ್ತು. ಸೊ ಬ್ರಾಕೆಟಲ್ಲಿ 25,000 ಆಫ್ ಕರೆಂಟ್ ಇಯರ್.
ಸಾರಿ ಅದು 2,50,000 ಅಲ್ಲ, 25,000. ಸೊ 25,000ನ ನಾವು ರಿಸೀವ್ ಮಾಡಬೇಕಿತ್ತು. ಬಟ್ ಆ್ಯಕ್ಚುಲಾಗಿ ರಿಸೀವ್ ಮಾಡಿರೋಂಥದ್ದನ್ನ ರೆಸಿಪ್ಟ್ ಕಾಲಮಲ್ಲಿ ರೆಸಿಪ್ಟ್ ಸೈಡ್ ಎಂಟರ್ ಮಾಡಿರೋಂಥದ್ದು 20,000. ಹಾಗಾದರೆ ನಾವು ಓನ್ಲಿ ರಿಸೀವ್ ಮಾಡೋದು 20,000 ಮಾತ್ರ. ಸೊ ಹಾಗಾಗಿ ಇನ್ನೂ 5,000 ನಮಗೆ ಕರೆಂಟ್ ಇಯರ್ದು ಔಟ್ಸ್ಟ್ಯಾಂಡಿಂಗ್ ಇದೆ. ಸೊ ಲಾಸ್ಟ್ ಇಯರ್ದು 1,000, ಕರೆಂಟ್ ಇಯರ್ 5,000. ಸೊ ಆ್ಯಕ್ಚುಲಾಗಿ ಸಬ್ಸ್ಕ್ರಿಪ್ಷನ್ ಡ್ಯೂ ಇರೋವಂಥದ್ದು ಅಂದರೆ ಔಟ್ಸ್ಟ್ಯಾಂಡಿಂಗ್ ಇರೋವಂಥದ್ದು 6,000. ಸೊ ನೆಕ್ಸ್ಟ್ ಅಸೆಟ್ಸ್ ಆಗಿರೋದ್ರಿಂದ ನಮಗೆ ಅಡ್ಜಸ್ಟ್ಮೆಂಟ್ ನಂಬರ್ 3ಯಲ್ಲಿದೆ. 1/1/2018 ನಾವು ಕೆಲವೊಂದು ಅಸೆಟ್ಸ್ನ ಪರ್ಚೇಸ್ ಮಾಡಿದ್ದೀವಿ. ಬಿಲ್ಡಿಂಗ್ ಪರ್ಚೇಸ್ ಮಾಡಿದ್ದೀವಿ, ಫರ್ನಿಚರ್ ಪರ್ಚೇಸ್ ಮಾಡಿದ್ವಿ, ಜೊತೆಗೆ ಬುಕ್ಸ್ ಪರ್ಚೇಸ್ ಮಾಡಿದ್ವಿ. ಬಟ್ ಬುಕ್ಸ್ ಆಲ್ರೆಡಿ ಇತ್ತು ನಮ್ಮ ಹತ್ರ 10,000. ಈಗ ಪರ್ಚೇಸ್ ಮಾಡೋದ್ರಿಂದ ಅದು ಅಡಿಷನಲ್ ಆಗುತ್ತೆ 20,000. ಸೊ ಫಸ್ಟು ಫರ್ನಿಚರ್. ಸೊ ಫರ್ನಿಚರ್ ಆ್ಯಕ್ಚುಲಾಗಿ ನಮಗೆ ನಾವು ಪರ್ಚೇಸ್ ಮಾಡೋಂಥದ್ದು 20,000. ಸೊ ಈ ಫರ್ನಿಚರ್ಗೆ ಲಾಸ್ಟ್ ಒನ್ ಅಡ್ಜಸ್ಟ್ಮೆಂಟಲ್ಲಿ ಡಿಪ್ರಿಸಿಯೇಷನ್ ಇದೆ. ಎಷ್ಟು ಪರ್ಸೆಂಟು? 10%. ಸೊ 20,000ಅಲ್ಲಿ 10% ಡಿಪ್ರಿಸಿಯೇಷನ್ನ ನಾವು ಡಿಡಕ್ಟ್ ಮಾಡಬೇಕು. ಸೊ 20,000 ಫರ್ನಿಚರ್ ವ್ಯಾಲ್ಯೂ, ಡಿಪ್ರಿಸಿಯೇಷನ್ ವ್ಯಾಲ್ಯೂ 2,000. ಸೊ ಆ್ಯಕ್ಚುಯಲ್ ಫರ್ನಿಚರ್ ವ್ಯಾಲ್ಯೂ 18,000. ಸೊ ನೆಕ್ಸ್ಟು ಬುಕ್ಸ್. ಸೊ ಲಾಸ್ಟ್ ಇಯರ್ ರೆಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ನ ನೋಡಿದ್ರೆ ನಮಗೆ ಲಾಸ್ಟ್ ಇಯರ್ ಬುಕ್ಸ್ ಇರೋವಂಥದ್ದು ಗೊತ್ತಿದೆ. ಪೇಮೆಂಟ್ ಸೈಡ್ ಇದೆ, ಬೈ ಬುಕ್ಸ್ 10,000 ಅಂತ. ಸೊ ಲಾಸ್ಟ್ ಇಯರ್ ನಮ್ಮ ಹತ್ರ 10,000 ಬುಕ್ಸ್ ಇತ್ತು. ಜೊತೆಗೆ ಅಡ್ಜಸ್ಟ್ಮೆಂಟ್ ನಂಬರ್ ಸಿಯಲ್ಲಿದೆ 20,000 ಬುಕ್ಸ್. ಸೊ ಆಲ್ರೆಡಿ 10,000 ಇತ್ತು. ಸೊ ಅಡಿಷನಲ್ ಆಗಿ 20,000ನ ನಾವು ಪರ್ಚೇಸ್ ಮಾಡಿದ್ದೀವಿ. ಸೊ 20,000 ಪ್ಲಸ್ ಅಡಿಷನಲ್ 10,000, 30,000 ನಾವು ಆ್ಯಕ್ಚುಯಲ್ ಬುಕ್ನ ಮೇಂಟೈನ್ ಮಾಡಿರೋಂಥದ್ದು. 20,000 ಆಲ್ರೆಡಿ ಪರ್ಚೇಸ್ ಮಾಡಿರೋಂಥದ್ದು. ನೆಕ್ಸ್ಟ್ ಲಾಸ್ಟ್ ಒನ್ ಅಸೆಟ್ಸ್ನ ನಾವು ಪರ್ಚೇಸ್ ಮಾಡಿರೋಂಥದ್ದು ಬಿಲ್ಡಿಂಗ್ ವ್ಯಾಲ್ಯೂ ರುಪೀಸ್ 2 lakh. ಸೊ 2 lakh ನಮ್ಮ ಹತ್ರ ಆಲ್ರೆಡಿ ಬಿಲ್ಡಿಂಗ್ ವ್ಯಾಲ್ಯೂ ಇದೆ. ಸೊ 2 lakhನ ಮೆನ್ಷನ್ ಮಾಡಿದ್ದೀನಿ ಅಸೆಟ್ ಸೈಡ್. ಸೊ ಎರಡೂ ಕಡೆ ಬ್ಯಾಲೆನ್ಸ್ ಮಾಡಿದಾಗ ನಮಗೆ ಬ್ಯಾಲೆನ್ಸ್ ಶೀಟ್ ಈಕ್ವಲ್ ಬರಬೇಕು. ಸೊ ಈಕ್ವಲ್ ಬಂದಿಲ್ಲ ಅಂದರೆ ಯಾವುದಾದ್ರೂ ಒಂದು ಅಡ್ಜಸ್ಟ್ಮೆಂಟ್ನ ನಾವು ಕನ್ಸಿಡರ್ ಮಾಡಿಲ್ಲ. ಇನ್ ಕೇಸ್ ಔಟ್ಸ್ಟ್ಯಾಂಡಿಂಗ್ ಇರ್ಬೋದು, ಅಥವಾ ಪ್ರೀಪೇಯ್ಡ್ ಇರ್ಬೋದು, ಅಥವಾ ಅಡ್ವಾನ್ಸಸ್ನ ಕನ್ಸಿಡರ್ ಮಾಡಿಲ್ಲ ಅಂತ. ಸೊ ಇದು ಬ್ಯಾಲೆನ್ಸ್ ಶೀಟ್ ಆಫ್ ಎ ಕ್ಲಬ್ ಆ್ಯಸ್ ಆನ್ 31st December 2018. So I hope you understand.